ಬಿ ಪ್ರಾಕ್ಟಿಕಲ್. ಕನ್ಫ್ಯೂಸ್ಡ್ ಬ್ರೈನ್ ಇವಾಗ ತುಂಬಾ ಜನ ಫೇಸ್ ಮಾಡ್ತಿರುವ ಸಮಸ್ಯೆ. ತಮಗೆ ಏನ್ ಬೇಕು ಅಂತ ಗೊತ್ತಿಲ್ಲ, ಬ್ರೈನ್ ಅಲ್ಲಿ ಯಾವ ಥಾಟ್ಸ್ ಬರ್ತಿದಾವೆ ಅಂತ ಗೊತ್ತಿಲ್ಲ, ಯಾಕೆ ಬರ್ತಿದಾವೋ ಅವನ್ನ ಹೇಗೆ ತಡಿಬೇಕೋ, ಅಸಲಿಗೆ ಯಾವುದ್ರ ಬಗ್ಗೆ ಆಲೋಚನೆ ಮಾಡಬೇಕೋ ಗೊತ್ತಿಲ್ಲ. ಎಲ್ಲ ಗಂದರಗೋಲವಾಗಿರುತ್ತೆ. ಇದಕ್ಕೆ ಒಂದೇ ಒಂದು ಪರಿಷ್ಕಾರ, ಆದಷ್ಟು ಪ್ರಾಕ್ಟಿಕಲ್ ಆಗಿ ಇರೋದು. ಈ ಕ್ಷಣ ನೀನು ಏನ್ ಮಾಡಬೇಕು ಅಂತ ಅನ್ಕೊಂತಿದ್ಯೋ ಅದನ್ನ ಮಾತ್ರನೇ ಮಾಡೋದು. ಸಾಧ್ಯವಾದಷ್ಟು ಎಮೋಷನಲ್ ಆಗಿ ಬಿಹೇವ್ ಮಾಡದೇ ಇರೋದು. ಈ ಕ್ಷಣ ನಿನ್ನ ಎದುರು ಇರೋ ಮನುಷ್ಯರು ಮಾತ್ರನೇ ವಾಸ್ತವ. ಕಣ್ಣೆದುರು ನೀನು ಮಾಡಬೇಕಾಗಿರುವ ಕೆಲಸ ಮಾತ್ರವೇ ವಾಸ್ತವ. ಇವಾಗ ನೀನು ತಗೊಳ್ಳುವ ಆಹಾರ ಮಾತ್ರವೇ ವಾಸ್ತವ. ಈ ವಾಸ್ತವಕತೆಯನ್ನ ಬಿಟ್ಟು ಪರಧ್ಯಾನದಲ್ಲಿ ಬಿದ್ದು ಊಹೆಯಲ್ಲಿ ಬದುಕಬೇಡ. ಅದು ತುಂಬಾ ಪೇನ್ಗೆ, ಸ್ಟ್ರೆಸ್ಗೆ ಗುರಿ ಮಾಡುತ್ತೆ. ಸುಮ್ನೆ ಯಾವ್ದ್ರ ಬಗ್ಗೆನೋ ಯಾವುದೋ ವಿಷಯದ ಬಗ್ಗೆ ದುಃಖ ಪಡಬೇಡ, ಭಯ ಪಡಬೇಡ. ನಿಜವಾಗ್ಲೂ ನೀನು ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಮಾಡು, ಇಲ್ಲಾಂದ್ರೆ ಅದರ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡಬೇಡ. ರಾಜಕೀಯಗಳು, ಸಿನಿಮಾಗಳು, ಗಾಸಿಪ್ಸ್ ಇವೆಲ್ಲ ಅಷ್ಟೇ. ಯಾರೋ ಯಾರ ಜೊತೆನೋ ತಿರುಗಾಡಿದ್ರೆ ನಮ್ಗೇನಾಗಬೇಕಾಗಿದೆ? ಯಾಕೆ ಆ ರೀತಿ ಕೆಲಸಕ್ಕೆ ಬರದೇ ಇರೋ ಗಾಸಿಪ್ಸ್ ವಿಡಿಯೋಗಳನ್ನ ನೋಡಿ ಬ್ರೈನ್ ನ ಹಾಳು ಮಾಡ್ಕೋತಿದ್ಯಾ? ಅವು ನಮ್ಮ ಬದುಕಿಗೆ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ನಿಲ್ಸೋಣ. ನಮ್ಮ ಜೀವನ ನಮಗೆ ತುಂಬಾ ಮುಖ್ಯ ಅಲ್ವಾ? ಇತರರ ವ್ಯಕ್ತಿಗತ ಜೀವನದ ಬಗ್ಗೆ ಗಾಸಿಪ್ಸ್ ಹತ್ರ ಯಾವತ್ತೂ ಹೋಗೋದ್ ಬೇಡ. ಹಾಗೇನೆ ಸ್ನೇಹಿತ ಆಪತ್ತಿನಲ್ಲಿದ್ದಾನ, ಹಾಗಿದ್ರೆ ಜಾಸ್ತಿ ದುಃಖ ಪಡಬೇಡ. ನೀನು ಪ್ರಾಕ್ಟಿಕಲ್ ಆಗಿ ಏನಾದ್ರೂ ಮಾಡೋಕಾದ್ರೆ ಮಾಡು, ಇಲ್ಲಾಂದ್ರೆ ಅತಿಯಾಗಿ ಸಿಂಪತಿ ತೋರಿಸ್ಬೇಡ. ಅದು ಅವರಿಗೆ ಇರಿಟೇಟಿಂಗ್ ಆಗಿರುತ್ತೆ ಅಂಡ್ ನಿನಗೂ ಕೂಡ ಅದು ಕರೆಕ್ಟ್ ಅಲ್ಲ. ಒಂದು ವಿಷಯದ ಬಗ್ಗೆ 100 ಜನ 100 ರೀತಿಯ ಆಲೋಚನೆ ಮಾಡ್ತಾರೆ. ಯಾವುದನ್ನು ಜಡ್ಜ್ ಮಾಡಬೇಡ, ಅವರ ಪರ್ಸ್ಪೆಕ್ಟಿವ್ ಅವರದ್ದು. ನಿನಗೆ ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಅನ್ಸಿದ್ದು, ಪ್ರಾಕ್ಟಿಕಲ್ ಆಗಿ ಅನ್ಸಿದ್ದು ಫಾಲೋ ಆಗು. ಅದು ಬಿಟ್ಟು ನಿನ್ನ ಎಮೋಷನ್ ಇಂದ, ನಿನ್ನ ಪ್ರಯಾರಿಟಿನ, ಆಸಕ್ತಿಗಳನ್ನ, ನಿನ್ನ ಸುತ್ತ ಇರುವವರ ಅಭಿಪ್ರಾಯಗಳಿಂದ ವಾಸ್ತವವಾಗಿ ಇರೋದಕ್ಕೆ ಭಿನ್ನವಾಗಿ ಆಲೋಚನೆ ಮಾಡಬೇಡ. ಅದು ನಿಜವಾಗ್ಲೂ ಸರಿಯಲ್ಲ. ಮನುಷ್ಯರ ಎಮೋಷನ್ಸ್ಗೆ ಅಸಲಿಗೆ ಪ್ರಯಾರಿಟಿ ಕೊಡಬೇಡ. ನಗ್ತಾರೆ, ಅಳ್ತಾರೆ, ಕೋಪ ಮಾಡ್ಕೋತಾರೆ, ಏರ್ಸ ಅಸೂಯೆಯನ್ನ ಪ್ರದರ್ಶಿಸ್ತಾರೆ, ಏನೇನೋ ಡಕ್ಕು ಡಮಾರು ವಿದ್ಯೆಗಳನ್ನ ಮಾಡ್ತಾರೆ. ಅವೆಲ್ಲ ನಿನಗೆ ಅನವಶ್ಯಕ. ನೀನು ಏನ್ ಮಾಡ್ಬೇಕಂತಿದೆಯೋ ಒಂದು ಕ್ಲಾರಿಟಿಗೆ ಬಂದು ಅದನ್ನ ಮಾತ್ರನೇ ಮಾಡು. ಅದು ತಪ್ಪಾದ್ರೂ ಒಪ್ಪಾದ್ರು ಏನ್ ಮಾಡ್ಬೇಕು ಅಂತ ಅನ್ಕೋತಿದ್ಯೋ ಆದಷ್ಟು ಬೇಗ ಒಂದು ಕ್ಲಾರಿಟಿಗೆ ಬಂದ್ಬಿಡು. ತಲೆ ಹಿಡ್ಕೊಂಡು ತಲೆನೋವು ಬರುವಷ್ಟು ಕನ್ಫ್ಯೂಸ್ ಆಗ್ತಾ ಏನು ನಿರ್ಧಾರವನ್ನ ತಗೊಳ್ಳದೆ ಬದುಕ್ಬೇಡ, ಸಾಯ್ತಾ ಬದುಕ್ಬೇಡ. ಧೈರ್ಯವಾಗಿ ಸ್ಥಿರವಾಗಿ ಆಲೋಚನೆ ಮಾಡು. ಏನೂ ಆಗಲ್ಲ. ಏನ್ ಆಕಾಶ ಏನ್ ತಲೆ ಮೇಲೆ ಬೀಳಲ್ಲ. ನಿನ್ನನ್ನು ನೀನು ನಂಬು, ಮುಂದಕ್ಕೆ ಹೆಜ್ಜೆ ಹಾಕು. ಸಕ್ಸಸ್ ಯಾಕೆ ಬರಲ್ವೋ ನೋಡೋಣ, ಖಂಡಿತವಾಗ್ಲೂ ನೋಡೋಣ. ದಿಸ್ ಇಸ್ ವಿನಯ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.